ಅವರಿಗೆ ಇನ್ನೊಂದು ರಿಲೇಟೆಡಾಗಿ ಪ್ರಶ್ನೆ ಕೇಳ್ತೀನಿ ಸರ್. ನನ್ನ ಫೋನಲ್ಲಿ ನಾನೊಂದು 5-6 ಫೇಕ್ ಐಡಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಒಂದೊಂದು ಐಡಿಯಿಂದ ಒಬ್ಬೊಬ್ಬರಿಗೆ ಅಶ್ಲೀಲ ಪದಗಳನ್ನು, ಬೇಡವಾಗಿರೋ ಪದಗಳನ್ನು ಬಳಸ್ತೀನಿ, ತೇಜೋವಧೆ ಮಾಡ್ತೀನಿ. ನಾನೆಲ್ಲಿ ಸಿಗಾಕೊಳ್ತೀನಿ? ಫೇಕ್ ಐಡಿ ಅಲ್ವಾ ನಂದು, ಯಾರು ಹುಡುಕ್ತಾರೆ ಅಂತ ಬರೋರಿಗೆ ಏನೇನಾಗ್ಬೋದು? IP ಅನ್ನೋದಿರುತ್ತೆ. IP ಅಡ್ರೆಸ್ ಅಲ್ಲಿ ಮನುಷ್ಯದ ಅಡ್ರೆಸ್ ಅನ್ನ ರಾಂಗ್ ಇರ್ಬೋದು, ಆಧಾರ್ ಕಾರ್ಡು ಅದು. IP ಅಡ್ರೆಸ್ ಅಲ್ಲಿ ಎಲ್ಲಿದ್ದ ಏನು ಅನ್ನೋದೆಲ್ಲ ಕ್ಲಿಯರ್ ಆಗಿ ಬಂದಿದೆ. ಬಟ್ ಇನ್ನೊಂದೇನು ಅಂದ್ರೆ ಎರಡಿದೆ. ಇವಾಗ ಸೋಷಿಯಲ್ ಮೀಡಿಯಾ ಬಂದಾಗ ಪ್ರಪಂಚದಲ್ಲೆಲ್ಲ ಏನಿತ್ತು ಅಂದ್ರೆ ಇದು ಜಾತಿ, ಸೆಕ್ಸು ಎಲ್ಲ ದೂರ ಮಾಡ್ಬಿಡುತ್ತೆ, ಫುಲ್ ಲಿಬ್ರಲ್ ಆಗುತ್ತೆ, ಎಲ್ಲರಿಗೂ ಎಕ್ಸ್ಪ್ರೆಸ್ ಮಾಡ್ಬೋದು, ಧರ್ಮ ಜಾತಿಗಳನ್ನ ದೇಶನೆಲ್ಲ ಒಡೆದಾಕತ್ತೆ, ಎಲ್ಲ ಒಂದಾಗ್ತಾರೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಈ ಸೋಷಿಯಲ್ ಮೀಡಿಯಾ ಇದ್ದಿದ್ದು. ಬಟ್ ಇದೇನಾಗಿದೆ ಅಂದ್ರೆ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ, ಎಲ್ಲರೂ ಇನ್ನೂ ಡಿವೈಡ್ ಆಗ್ತಾ ಇದ್ದಾರೆ ಇದರಲ್ಲಿ. ಅದ್ರಲ್ಲಿ ಇನ್ನೊಂದೇನು ಅಂದ್ರೆ ಪಾಸಿಟಿವ್ ಕ್ರಿಟಿಸಿಸಮ್ ಇತ್ತ, ಒಂದು ಏನು ವಿಶ್ಲೇಷಣೆ ಮಾಡಿ ತಿದ್ಕೊಳಕ್ ನಾನೇನೋ ಒಂದು ತಪ್ಪು ಹೇಳದ್ನ ಅದನ್ನ ಪಾಸಿಟಿವ್ ಆಗಿ ಮಾಡಿದಾಗ ಒಪ್ಕೊಳ್ಳೋಣ, ದಟ್ ಈಸ್ ಅಪ್ರಿಷಿಯೇಟ್. ಬಟ್ ಅದನ್ನ ಮಾತಾಡಕ್ಕೆ ಹಕ್ಕಿದೆ ಸರ್. ನಾನು ಫೋನ್ ತೊಗೊಂಡಿದ್ದೀನಿ, ನಾನೊಂದು 250 ರೂಪಾಯಿದು 300 ರೂಪಾಯಿದು ಡೇಟಾ ರೀಚಾರ್ಜ್ ಮಾಡಿಸ್ಕೊಳ್ತಾ ಇದ್ದೀನಿ, ಆ್ಯಂಡ್ ನನಗೆ ನನ್ನ ಸಂವಿಧಾನವೇ ಮಾತಾಡುವ, ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋ ಹಕ್ಕು ಕೊಟ್ಟಿದೆ. ನನಗೆ ನೋಡೋಕೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಬ್ಯಾಡ್ ಕಾಮೆಂಟ್ ಹಾಕ್ತೀನಿ, ಏನು ತಪ್ಪಿದೆ? ಆ್ಯಂಡ್ ನಿನಗೆ ನಾನು ಯಾರು ಅಂತ ಗೊತ್ತಾಗ್ತೀನ, ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೊಳ್ತೀನಿ, ಏನು ಪ್ರಾಬ್ಲಮ್ ಅದ್ರಲ್ಲಿ ನಿಮಗೆ? ನನಗೆ ಮಾತಾಡೋ ಸ್ವಾತಂತ್ರ್ಯನೂ ಇಲ್ವಾ ಅಂತ ಕೇಳೋರಿಗೆ? ಅಲ್ಲ, ಕ್ರಿಟಿಸಿಸಮ್ ಮಾಡಿ ಬೇಡ ಅನ್ನಲ್ಲ, ಅದು ಒಂದು ಸಭ್ಯತೆ ಇದ್ರಲ್ಲಿ ಇರ್ಬೇಕು, ಒಳಗಡೆ ಇರ್ಬೇಕು, ಇವಾಗ ನೋಡಿ ಮುಂಚೆ ಎಲ್ಲ ಪ್ರತಿಭಟನೆ ಮಾಡೋರು, ಅಲ್ಲಿ ಏನೋ ಒಂದು ಹೋರಾಟ, ಇವಾಗ ಯಾವ್ದು ಇಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಇರೋದು ಜಾಸ್ತಿ. ಅದ್ರ ಮೇಲೆ ಒಪಿನಿಯನ್ ಫಾರ್ಮ್ ಆಗ್ತಿದೆ. ಮಾಡಿ ನಾವು ಹೇಳೋದು ಕಾಮೆಂಟ್ಸ್ಗಳು ಕೊಡಿ, ಅದ್ರ ಮೇಲೆ ಡಿಸ್ಕಸ್ ಮಾಡಿ. ಬಟ್ ಕೆಟ್ಟದಾಗಿದೆ ದೇಹದ ಅಂಗಾಂಗಗಳ ಮೇಲೆ ಹೇಳೋದು, ಅವ್ರದ್ದೇನೋ ಪರ್ಸನಲ್ ಹೇಳೋದು ವಿಷಯ ಬಿಟ್ಟು, ಅದೆಲ್ಲ ಆ ಮನಸ್ಥಿತಿ ಇದು ಎಲ್ಲ ನೋಡಿದ್ರೆ ಬೇಜಾರಾಗುತ್ತೆ. ಆಮೇಲೆ ಇನ್ಮೇಲೆ ನಾನು ಹೇಳೋದೇನು ಅಂದ್ರೆ, ಯಾರನ್ನ ನೋಡ್ತಾ ಇದ್ರೆ ಯಾವ್ದಾನ ಕೆಟ್ಟ ಕಾಮೆಂಟ್ ಆಗಿತ್ತು ಅಂದ್ರೆ, ಸೆಲೆಬ್ರಿಟಿಗಳು ಮಾತ್ರ ಅಲ್ಲ, ಒಬ್ಬ ಆರ್ಡಿನರಿ ಮ್ಯಾನ್ ಏನೋ ಬೆಳಿಗ್ಗೆ ಹೋಗಿ ಆಫೀಸ್ ಬರೋಂಥವ್ರು ಅವ್ರಿಗೂ ಬಂತು ಅಂದ್ರೂ ಕೂಡ ಅದನ್ನೆಲ್ಲ ರಿಪೋರ್ಟ್ ಮಾಡಿ. ಅಟ್ಲೀಸ್ಟ್ ಏನಾಗುತ್ತೆ, ಹೆಚ್ಚು ಕೇಸ್ ಆದಾಗ ಅಟ್ಲೀಸ್ಟ್ ಅವೇರ್ನೆಸ್ ಬರ್ತದೆ. ಏನೋ ನೆಕ್ಸ್ಟ್ ಅವ್ರ ಸುತ್ತಮುತ್ತ ಇರೋರು, ಅವ್ರ ಏರಿಯಾವರು ಎಲ್ಲರಿಗೂ ಗೊತ್ತಾಗುತ್ತೆ. ಒಬ್ಬ ಕಾಲೇಜ್ ಹುಡುಗ ಕಮೆಂಟ್ ಮಾಡ್ದ, ಅವ್ನು ಅರೆಸ್ಟ್ ಆದ ಅಂದ್ರೆ ಅವ್ನ ಕಾಲೇಜಲ್ಲಿ ಇರೋರಿಗೆಲ್ಲ ಗೊತ್ತಾಗುತ್ತೆ, ಅವ್ರು ಇನ್ನೊಂದು 10 ಜನಕ್ಕೆ ಕೇಳ್ತಾರೆ. ಆದಷ್ಟು ರಿಪೋರ್ಟ್ ಆಗಬೇಕು. ಪೊಲೀಸರು ಕೂಡ ಇಂಥ ಕೇಸ್ಗಳಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಏನಾಗುತ್ತೆ, ಎಂತ ಸೆಲೆಬ್ರಿಟಿ ಕೇಸ್ಗಳನ್ನ ರಿಜಿಸ್ಟರ್ ಮಾಡ್ಕೊಂತಾರೆ, ಯಾರೋ ಪಾಪಿ ಪರದೇಸಿ ಹೋದ ಅಂದ್ರೆ ಹೋಗ ಬೇರೆ ಒಂದು ಇದು ಇದೆ, ಎಲ್ಲರೂ ಅಂತಲ್ಲ, ದಿಸ್ ಇಸ್ ದಿ ಹಾರ್ಡ್ ರಿಯಾಲಿಟಿ. ಅದನ್ನ ಹೋಗಮ್ಮ ಅದು ಲೈಟ್ ಆಗಿ ತಗೊಳ್ಬಾರ್ದು. ನಾನು ಹೇಳೋದು ಎಲ್ಲರಿಗೂ ಹಕ್ಕಿದೆ ಸರ್, ಹಕ್ಕಿದೆ ಅಂತ ನಾನು ಹೋಗ್ತೀನಿ. ಒಬ್ಬ ನನ್ನನ್ನ ಈ ಜರ್ನಲಿಸ್ಟ್ ಅನ್ನೋದ್ರಿಂದ ಪೊಲೀಸರು ಕೂಡ ಅವೇರ್ನೆಸ್ ಇದೆ, ಹೊರಗೆ ಹೋಗ್ತೀನಿ. ಬರೀ ಇದೊಂದು ಸೋಷಿಯಲ್ ಮೀಡಿಯಾ ಅಂತಲ್ಲ, ಯಾವ್ದೋ ಚಿಕ್ಕ ಪುಟ್ಟ ಕೇಸ್ ತಗೊಂಡೋದ್ರು ಪೊಲೀಸರುಗಳೇ ಕೆಲವೊಂದು ಸ್ಟೇಷನ್ಗಳಲ್ಲಿ ಕಾಂಪ್ರಮೈಸ್ ಮಾಡಿ ಕಳಿಸಿರೋ ಉದಾಹರಣೆಗಳನ್ನ ನಾವು ಕೊಡ್ಬೋದು ಸರ್. FIR ಹಾಕೊಳ್ಳಕ್ಕೆ ರೆಡಿ ಇರಲ್ಲ ಅವ್ರುಗಳು, ಅಲ್ಲಲ್ಲೇ ಇನ್ನೊಬ್ರನ್ನ ಕರೀತಾರೆ, ಕಾಂಪ್ರಮೈಸ್ ಮಾಡಿ ಕಳಿಸ್ತಾರೆ. ಅಂತದ್ರಲ್ಲಿ ಇದನ್ನ ತಗೊಳ್ತಾರ, ತುಂಬಾ ಲೈಟ್ ಆಗಿ ತಗೊಳಲ್ವಾ ಅಂತ ಪ್ರಶ್ನೆ. ಕಾಂಪ್ರಮೈಸ್ ಮಾಡೋದು ಮ್ಯಾಟರ್ಸು ಈಗ ಸ್ಟೇಷನಲ್ಲಿ ಅಧಿಕಾರ ಇಲ್ಲ. ಅವ್ರಿಗಿರೋದು ಒಂದು ಆಕ್ಷನ್ ತೆಗಿಬೇಕು, ಇಲ್ಲ ಸುಮ್ಮನೆ ಇರಬೇಕು. ಆಕ್ಷನ್ ತೆಗೆದು ಇವೆಲ್ಲ ಆಕ್ಷನಬಲ್ ಕೇಸಸ್ಸು, ಕಾಗ್ನೈಸಬಲ್ ಇದ್ದಾವೆ, ಜೊತೆಗೆ ಪನಿಷ್ಮೆಂಟ್ ಸುಲಭವಾಗಿ ತೊಗೊಳ್ಬೋದು. ಅದನ್ನು ಈಗ ಪೊಲೀಸ್ ಸಂಖ್ಯೆನೂ ಜಾಸ್ತಿ ಮಾಡಿದ್ದಾರೆ. ಅಂದರೆ ಪೊಲೀಸ್ನವ್ರಿಗೂ ಅದೊಂದು ಅವೇರ್ನೆಸ್ ಬಂದಿದೆ. ಮೊದಲಾದರೆ ನಾವೆಲ್ಲ ಪೇಪರು ಪೆನ್ನಲ್ಲಿ ಬರಿತಾ ಇದ್ವಿ, ಈಗ ಪೇಪರ್ ಪೆನ್ನಲ್ಲಿ ಬರಿತಾ ಇದ್ರೆ ನಗ್ತಾರೆ. ಆಮೇಲೆ ನೀವು ನೋಡಿರ್ಬೋದು, ಯಾರ ಹತ್ರ ಲಾಠಿ ಇಲ್ಲ, ಪೊಲೀಸರು ಲಾಠಿ ಇಟ್ಕೊಂಡು ಓಡಾಡೋದು ನೋಡಿದ್ರೇನಾ? ಒಂದು ಫೋನ್ ಇಟ್ಕೊಂಡು ಎಲ್ಲರೂ ಫೋನಲ್ಲೇ ಕೆಲಸ ಮಾಡ್ತಿರ್ತಾನೆ ಅವ. ಎಲ್ಲರೂ ಟ್ರಾಫಿಕ್ ಪೊಲೀಸ್ ನೋಡಿ, ಅವನ್ನೆಲ್ಲ ಯಾವುದೋ ಒಂದು ನಂಬರು ಡೌಟ್ ಬಂದರೆ ಅದನ್ನು ಚೆಕ್ ಮಾಡ್ತಾ ಇರ್ತಾನೆ, ಎಷ್ಟು ಕೇಸಿ ಅಂತ ಪಕ್ಕಕ್ಕೆ ಹಾಕ್ಕೊತಾನೆ. ಮೊದಲಾದರೆ ಅವನು ಎಲ್ಲೋ ಕಂಟ್ರೋಲ್ ರೂಮು ಇನ್ನೊಂದು ಕೇಳ್ಕೊಂಡು ಮಾಡಿಕೊಂಡು 3 ದಿವಸನೋ 1 ವಾರ ಆದಮೇಲೆ ಆನ್ ದ ಹ್ಯಾಂಡ್ ಅದು ಪ್ರೆಸ್ ಬಟನ್ ಇವತ್ತು ನಮಗೆ ಡೀಟೇಲ್ಸ್ ಸಿಗ್ತದೆ. ಇದು ಒಳ್ಳೆ ಬೆಳವಣಿಗೆ. ಆದರೆ ನಮ್ಮ ಜನ ಕೂಡ ಅದಕ್ಕೆ ಸ್ಪಂದಿಸಬೇಕು, ಅದ್ರ ಪ್ರಕಾರ ನಡ್ಕೊಳ್ಬೇಕು. ಪೊಲೀಸು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಬೇಕು, ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಬೇಕು. ಇಟ್ಸ್ ಕಾಲ್ಡ್ ಪ್ರೋಆಕ್ಟಿವ್ ಪೊಲೀಸಿಂಗ್. ಅವ್ರು ಏನು ಸ್ವಲ್ಪ ಬಂದರೂ ಕೂಡ ಅದರಲ್ಲಿ ಅವ್ರು ಕೊಡೋಕ್ಕೆ ಒಂದೇ ಹಿಂಜರಿದ್ರು ಕೂಡ ಅದನ್ನ ಪರ್ಸ್ಯೂ ಮಾಡಬೇಕು. ಪರ್ಸ್ಯೂ ಮಾಡಿ ಒಂದು ಪ್ರೋಆಕ್ಟಿವ್ ಪೊಲೀಸಿಂಗ್ ಮಾಡಿದರೆ, ಅವ್ರು ಹೇಳೋದಕ್ಕೆ ಇಷ್ಟು ಹೇಳಿದ್ರು ಕೂಡ ಅದನ್ನು ದಪ್ಪ ಮಾಡಿ ಅವ್ರು ಮಾಡಿದರೆ ಆಗ ಒಂದು ಭಯ ಎಲ್ಲರಿಗೂ ಬರ್ತದೆ. ಎಲ್ಲರಿಗೂ ಮನುಷ್ಯತ್ವ ಇದೆ, ಜೊತೆಗೆ ಮನಸ್ಸಾಕ್ಷಿ ಇದೆ. ಮನಸ್ಸಾಕ್ಷಿ ಅಂತ ನಡ್ಕೊಳ್ಬೇಕು. ಯಾವ ಥರ? ಒಳ್ಳೆಯದಕ್ಕೋಸ್ಕರ, ನಾಟ್ ಫಾರ್ ಬ್ಯಾಡ್ ಥಿಂಗ್ಸ್. ಈಗ ನೋಡಿ, ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಯಾವುದರಿಂದ ಗಲಾಟೆ ಆಗ್ತಾಯಿದೆ? ಸೋಷಿಯಲ್ ಮೀಡಿಯಾದಿಂದ. ರೈಟ್ಲಿ ರಾಂಗ್ಲಿ ಅದು ಯಾವ ರೀತಿ ಆಗುತ್ತೆ ಅದು ತೊಗೊಳೋದ್ರ ಮೇಲೆ. ಅದನ್ನು ಚೆಕ್ ಮಾಡೋದು ಯಾರು? ಪೊಲೀಸರು. ಪೊಲೀಸರಿಗೆ ಎಲ್ಲ ಕೆಲಸ ಇದೆ. ಅವ್ರು ಬೇಕಾದ್ರೆ ಇದಕ್ಕೆ ಬ್ಯಾನ್ ದಿ ಮೆಸೇಜ್ ಆರ್ ಏನು ಇಂಟರ್ನೆಟ್, ವಾಟ್ಸಪ್ ಎಲ್ಲ ಕೂಡ ಬ್ಯಾನ್ ಮಾಡ್ಬೋದು.
ಇವತ್ತು ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ ಓಕೆ ಒಂದು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕಾಗಲಿ, ಬೇರೆ ಒಂದು ಅಚಾತುರ್ಯ ಆಗ್ದಂಗೆ ನೋಡ್ಕೊಳ್ಳೋಕ್ಕಾಗಲಿ, ಇದೆಲ್ಲ ಮಾಡಬೇಕಾದ್ರೆ ಏನು ಮಾಡಬೇಕು? ಪೊಲೀಸ್ ಹ್ಯಾಸ್ ಟು ಬಿ ಪ್ರೋ ಆಕ್ಟಿವ್. ಖಂಡಿತ. ಅವರು ಕಳ್ಳ ಒಂದು ಸ್ಟೆಪ್ ಹೋದರೆ ಇವ್ರು 10 ಸ್ಟೆಪ್ ಮುಂದೆ ಹೋಗ್ಬೇಕು. ಡೆಫಿನೆಟ್ಲಿ. ಎಸ್ ಅಥವಾ ಯಾರು ಬ್ಯಾಡ್ ಕ್ಯಾರೆಕ್ಟರ್ ಒಂದು ಸ್ಟೆಪ್ ಹೋದರೆ ಇವ್ನು 10 ಸ್ಟೆಪ್ ಹೋಗಬೇಕು. ಖಂಡಿತ. ಆ ಒಂದು ಡೆಟರೆಂಟ್ ಎಫೆಕ್ಟು ಯು ಶುಡ್ ಫಾಲ್ ಆನ್ ದಿ ರಾಂಗ್ ಪೀಪಲ್, ನಾಟ್ ಆನ್ ದ ರೈಟ್ ಪೀಪಲ್. ಬರ್ತೀನಿ ಸರ್. ನಾನು